ಧರ್ಮಸ್ಥಳ ಠಾಣೆಯ ಪಿಎಸ್ಐ ಕಿಶೋರ್ ಕೇಸಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟಕ ಹೇಳಿಕೆ ನೀಡಿದ ಪಿಎಸ್ಐ ಹೆಂಡತಿ ವರ್ಷ ಹಣಕ್ಕಾಗಿ ನನ್ನ ಕೊಲೆಗೆ ಯತ್ನಿಸಿದ್ದಾನೆ ಎಂದು ವರ್ಷ ದೂರು ನೀಡಿದ್ದಾರೆ. ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆಗೆ ಯತ್ನ ಮಾಡಿದಂತಹ ದುರುಳ ಪಿಎಸ್ಐ ಒಂದು ವರ್ಷದಿಂದ ವಿಪರೀತವಾದಂತಹ ಕಿರುಕುಳವನ್ನು ನೀಡಿದ್ದ ಪಿಎಸ್ಐ ಕೊಠಡಿಯಲ್ಲಿ ಕೂಗಿ ಹಾಕಿ ಲಟ್ಟಣಿಗೆಯಿಂದ ಹಲ್ಲೆ ಮಾಡಿದ್ದ. ದೇಹದ ಹಲವು ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಅಪ್ಪ ಅಮ್ಮನ ಮರ್ಯಾದೆಗೋಸ್ಕರ ಇಷ್ಟು ದಿನ ಸುಮ್ಮನಿದ್ದೆ, ಜೀವ ಉಳಿಸಿಕೊಳ್ಳಲು ಪೋಷಕರಿಗೆ ವಿಷಯ ತಿಳಿಸಿದ್ದೇನೆ ಎಂದ ವರ್ಷ ಒಂದು ವರ್ಷದಿಂದ ವಿಪರೀತವಾಗಿ ಕಿರುಕುಳ ನೀಡುತ್ತಾ ಇದ್ದ ಪಿಎಸ್ಐ. ಧರ್ಮಸ್ಥಳದ ಈಗಿನ ಪಿಎಸ್ಐ ಕಿಶೋರ್ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದ. ಹೆಂಡತಿಗೆ ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟು ಆಕೆಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡ್ತಾ ಇದ್ದ ಎನ್ನುವಂಥ ಆರೋಪದಡಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಹೆಂಡತಿ ವರ್ಷ ಮತ್ತೊಂದು ಘನಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದೇ ಪಿಎಸ್ಐ ಕಿಶೋರ್ ಹೆಂಡತಿಯ ಮುಖಕ್ಕೆ ತಲೆದಿಂಬನ್ನು ಇಟ್ಟು ಸಾಯಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ ಎನ್ನುವಂತಹದ್ದು. ಕಿರುಕುಳ ಗಂಡನ ವಿರುದ್ಧ ಆಕ್ರೋಶ ಹೊರಹಾಕಿದಂತಹ ಪತ್ನಿ, ಗಂಡನ ವಿರುದ್ಧ ಗಂಭೀರ ಆರೋಪ ಮಾಡಿರತಕ್ಕಂಥ ವರ್ಷ. ಸೊ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದರೂ ಕೂಡ ಪಿಎಸ್ಐ ವಿರುದ್ಧ ಯಾವುದೇ ತರಹದ ಕ್ರಮ ಆಗಲಿಲ್ಲ ಎನ್ನುವಂಥ ಆರೋಪ ಮತ್ತೊಂದು ಕಡೆ ಇದೆ. ಸೊ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆಗೆ ಯತ್ನ ಮಾಡಿದ್ದ ಎನ್ನುವಂತಹದ್ದು ಈಗ ಪತ್ನಿ ವರ್ಷರ ಆರೋಪ. ಒಟ್ಟಾರೆ ಹಣಕ್ಕಾಗಿ ನನ್ನ ಕೊಲೆಗೆ ಯತ್ನಿಸಿದ್ದಾನೆ ಎಂದ ವರ್ಷ ಈತನ ಪತ್ನಿ. ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆಗೆ ಯತ್ನ ಮಾಡಿದ ದುರುಳ ಒಂದು ವರ್ಷದಿಂದ ವಿಪರೀತವಾಗಿ ಕಿರುಕುಳವನ್ನು ನೀಡುತ್ತಾ ಇದ್ದ ಪಿಎಸ್ಐ ಎನ್ನುವಂಥ ಆರೋಪವನ್ನು ಹಾಕಿದ್ದಾರೆ. ಕೊಠಡಿಯಲ್ಲಿ ಕೂಡಿ ಹಾಕಿ ಲಟ್ಟಣಿಗೆಯಿಂದ ಅಂದರೆ ಒಂದು ಕೋಲ್ ಮುಖಾಂತರವಾಗಿ ದಿನಂಪ್ರತಿ ಹಿಂಸೆ ಕೊಡ್ತಾ ಇದ್ದ. ದೇಹದ ಹಲವು ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಅಪ್ಪ ಅಮ್ಮನ ಮರ್ಯಾದೆಗೋಸ್ಕರ ಇಷ್ಟು ದಿನ ಸುಮ್ಮನಿದ್ದೆ, ಜೀವ ಉಳಿಸಿಕೊಳ್ಳಲು ಪೋಷಕರಿಗೆ ವಿಷಯ ತಿಳಿಸಿದ್ದೇನೆ ಎಂದ ವರ್ಷ ಕಿರುಕುಳ ಗಂಡನ ವಿರುದ್ಧ ಆಕ್ರೋಶ ಹೊರಹಾಕಿದಂತಹ ಪತ್ನಿ ಗಂಡನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವರ್ಷ.